ಗೆಳೆಯ, ಕೆಲವರು ನನ್ನನ್ನು ಕೇಳ್ತಾರೆ, ಅಣ್ಣ ಇಷ್ಟೊಂದು ಹಾಕೊಂಡಿದ್ಯಲ್ಲ ಯಾಕಣ, ಏನ್ ಕಣ ಅಂತಾರೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನ್ಗೊಂದು ಮಾತು ಹೇಳೋನು, ಮಗ್ನೆ ನಿನ್ ಊಟಕ್ಕೆ ಅಂತ ತಟ್ಟೆ ಮುಂದೆ ಕುತ್ಕೊಂಡ್ರೆ ತಲೆ ಎತ್ ನೋಡ್ಬೇಡ, ಯಾರು ಏನ್ ತಿಳ್ಕೊತಾರೋ ಯಾರು ಏನ್ ಅನ್ಕೋತಾರೋ ಅಂದಿರ ತಲೆ ಬಗ್ಗಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡು, ಯಾಕೆಂದ್ರೆ ನಿನ್ ಹೊಟ್ಟೆ ತುಂಬಬೇಕು. ಜೀವನಿಕೆ ಅಂತ ನೀನೊಂದು ಎಂಟ್ರನ್ ಕಟ್ಕೊಂಡ್ರೆ ಅವಳಿಗೆ ಬಿರಿಯಾನಿ ತಂದಕ್ಕಾಗ್ಲಿಲ್ಲ ಅಂದ್ರು ಬಿಳಿಯನ್ನ ಮುಂದೆ ಇಟ್ಬಿಟ್ಟು ನಿನ್ಗೆ ಯಾಕೆ ಬಿಡಮ್ಮ ಬರೋ ವಾರ ಒಂದೇನು ಎರಡೇ ತಿನ್ನೋಣ ಅಂತ ಅಂದ್ಬಿಟ್ರು ಮಾತಲ್ಲಿ ಸಂತೃಪ್ತಿ ಅದು ಜೀವನ ನೀಡ್ಬೇಕಂತೆ. ಸೋಕಿ ಮಾಡ್ತೀನಿ ಅಂದ್ರೆ ಮನಸ್ಸು ತುಂಬಾ ಮೈ ತುಂಬಾ ಮಾಡ್ಬೇಕಂತೆ. ಯಾವ್ದೋ 50 ಗ್ರಾಮ್ 100 ಗ್ರಾಮ್ ಹಾಕೊಂಡು ಹೆಂಗೆ ನಾವು ಅನ್ಬಾರ್ದಂತೆ, ಕೆಜಿ ಗಟ್ಲೆನೆ ಹಾಕೊಂಡು ಹಿಂಗೇನೆ ನಾವು ಅನ್ಬಾರ್ದಂತೆ. ಯಾಕೆ ಅಂದ್ರೆ ನಮ್ ಕಷ್ಟ ಕಾಲದಲ್ಲಿ ಯಾರ್ ಬೇಕಾದ್ರೆ ಕೈ ಕೊಡ್ತಾರೆ, ಯಾರ್ ಬೇಕಾದ್ರೆ ಮೋಸ ಮಾಡ್ಬೋದು. ನಾವ್ ಹಾಕೊಂಡಿರೋ ಒಡವೆ ಮತ್ತೆ ನಿಂತಿರೋ ತಗೊಂಡಿರೋ ಭೂಮಿ ಯಾವತ್ತೂ ಮೋಸ ಮಾಡಲ್ಲ. ಈಗ ಏನಾಗೈತ್ ಗೊತ್ತಾ ಗೆಳೆಯ, ಯಾರಾನ ನಮ್ಗೊಂದ್ 5,000 10,000 ಕೊಡಕ್ ಮೊದ್ಲು ಏನ್ರಿ ಬನ್ರಿ ಹೋಗಪ್ಪ ಬಾರಪ್ಪ ಅಂತ ಇರ್ತಾರೆ. ಮನೆಯಿಂದ ಮನೆ ಹತ್ರ ಬಂದ್ರು ಮನೆಯಿಂದ ಆಚೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾವಾಗ ನಮ್ಗೊಂದ್ 5,000 10,000 ಕೊಡ್ತಾರೋ ಏನ ಎಲ್ಲ ಬರ್ಲೇ ಇಲ್ವಲ್ಲ ಯಾಕ ಅಂತಾರೆ, ಮನೆ ಒಳಗೆ ಬಂದು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತು ಕಾಲ್ ಮೇಲೆ ಕಾಲ್ ಹಾಕೊಂಡು ಸಾಲ ಕೇಳ್ಬೇಕು ಅಂತ ಅಂದ್ರೆ 4 ಒಡವೆ ಇರ್ಬೇಕು, ಇಲ್ಲ ಒಂದಷ್ಟು ಅಗಲ ಭೂಮಿ ಇರ್ಬೇಕು ಗೆಳೆಯ. ಗೆಳೆಯ, ಊಟಕ್ಕೆ ಕುತ್ಕೊಂಡ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂತೆ. ಸೋಕಿ ಮಾಡ್ತೀನಿ ಅಂದ್ರೆ ಮನಸ್ಸು ತುಂಬಾ ಮೈ ತುಂಬಾ ಮಾಡ್ಬೇಕಂತೆ.